ಇದು 4ನೇ ವಿಡಿಯೋ. ಅವರು ಸ್ವತಃ ಪರಿಶೀಲಿಸಿ ಹರಿಸರ್ವೋತ್ತಮತ್ವ ಸಿದ್ಧಾಂತವನ್ನು ನಿರ್ಣಯ ಮಾಡಿ ತಿಳಿದು ಆನಂದವನ್ನು ಅನುಭವಿಸ್ತಾರೆ. ಅವರು ಜ್ಯೇಷ್ಠ ಯತಿಗಳು. ಆಚಾರ್ಯರ ಸಿದ್ಧಾಂತವನ್ನು ಹಗಲಿರಲು ಜನರಿಗೆ ಬೋಧಿಸಲಾರಂಭಿಸಿದರು. ಆಚಾರ್ಯರು ತಮ್ಮ ಸುದರ್ಶನವನ್ನು ಸಜ್ಜನರಿಗೆ ಬೋಧಿಸಿ, ಸುದರ್ಶನ ಅಂದರೆ ಒಳ್ಳೆಯ ಶಾಸ್ತ್ರದ ದರ್ಶನ ಅಂತ ಅರ್ಥ ಬರುತ್ತೆ. ಉತ್ತಮ ಸಿದ್ಧಾಂತ ಅಂತ ಸಜ್ಜನರಿಗೆ ಬೋಧಿಸಿ ಅವರಿಗೆ ಸುದರ್ಶನ ಮುದ್ರಾಧಾರಣೆಯನ್ನು ಕೂಡ, ಅಂದರೆ ಶಂಕುಚಕ್ರ ಮುದ್ರಾಧಾರಣೆಗಳನ್ನು ಮಾಡ್ಕೊಳ್ತೀವಲ್ಲ, ಅದು ಸುದರ್ಶನ ಮುದ್ರಾ ಅಂದರೆ ಚಕ್ರ ಮುದ್ರಾಧಾರಣೆಯನ್ನು ಮಾಡಿ ಉದ್ಧಾರ ಮಾಡಿದರು. ಹೀಗಿರುವಾಗ ಒಂದು ದಿನ ಶ್ರೀ ಮಧ್ವಾಚಾರ್ಯರು ಸಜ್ಜನರ ಮೇಲೆ ಕರುಣೆಯಿಂದ ಸಜ್ಜನರ ಸಿದ್ಧಿ ಮಾರ್ಗಕ್ಕೆ ಬರುವ ವಿಘ್ನ ನಿವಾರಣೆಗಾಗಿ ಮತ್ತು ಅವರ ಉದ್ಧಾರಕ್ಕಾಗಿ ಶ್ರೀಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಆಲೋಚನೆ ಮಾಡ್ತಾರೆ. ಅವರ ಸಂಕಲ್ಪಾನುಸಾರ ಒದಗಿ ಬಂದ ಪ್ರತಿಮೆಯನ್ನು ಅವರು 4 ಮಂದಿ ಶಿಷ್ಯರಿಂದ ಕ್ಲೀನಾಗಿ ಅದನ್ನು ತೊಳಸಿ, ಅಂದರೆ ಜಲಾದಿವಾಸ ನಮ್ಮಲ್ಲಿ ಇದೆ, ಅದು ಪ್ರತಿಮಾಗಳ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಜಲಾದಿವಾಸ, ಆಮೇಲೆ ಕ್ಷೀರವಾಸ, ಧಾನ್ಯವಾಸ, ಈ ಥರ ವಾಸಗಳನ್ನು ಮಾಡಿಸ್ತಾರೆ. ಅನಂತರ ಆ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡುವ ಪದ್ಧತಿ ನಮ್ಮಲ್ಲಿದೆ. ಅನಂತರ 30 ಮಂದಿ ಸಮರ್ಥರಾದ ಶಿಷ್ಯರನ್ನು ಆ ಪ್ರತಿಮೆಯನ್ನು ಎತ್ತಿ ತರುವಂತೆ ಹೇಳಿದರು. ಅವರಿಂದ ಸಾಧ್ಯವಾಗದಿರಲು ತಾವೊಬ್ಬರೇ ಅನಾಯಾಸವಾಗಿ ಆ ಪ್ರತಿಮೆಯನ್ನು ತೆಗೆದುಕೊಂಡು ಬಂದು ಬಾಲಗೋಪಾಲ ಕೃಷ್ಣನನ್ನು ದೇವಾಲಯಕ್ಕೆ ತಂದು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಅಲ್ಲಿದ್ದ ಮರಡಿತಾಯ ಅನ್ನುವನು ಒಬ್ಬ ತಾನೇ ದೇವಾಲಯಕ್ಕೆ ತಂದು ತಾನೇ ಯಾಗಾದಿಗಳನ್ನು ಮಾಡಲು ಸಮರ್ಥನೆಂದು ಅಹಂಕಾರಗೊಂಡಿದ್ದ. ಆಚಾರ್ಯರು ಅವನನ್ನು ಖಂಡಿಸಿ ತಮ್ಮ ಉಪಾಧ್ಯಾಯನ ಮಗನಾದ ವಾಸುದೇವನಿಂದ ಯಾಗ ಮಾಡಿಸ್ತಾರೆ. ಅದರಲ್ಲಿ ಆಚಾರ್ಯರು ತಮ್ಮನ್ನೇ ಹೋತೃ ಎಂಬ ಋತ್ವಿಕನ ಕಾರ್ಯವನ್ನು ಮಾಡಿರ್ತಾರೆ. ಹೀಗೆ ತಾವು ಯಾಗವನ್ನು ಮಾಡಿಸಿ ಮೋಕ್ಷಾರ್ಥಿಗಳು ಶಾಸ್ತ್ರದ ಶ್ರವಣ, ಮನನ, ನಿಧಿ, ಧ್ಯಾನ, ಆಸನ ಮಾಡುವಂತೆ ಸ್ವರ್ಗಾದಿ ಫಲಾಪೇಕ್ಷೆ ಇಲ್ಲದೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಯಾಗಾದಿ ಕರ್ಮಗಳನ್ನು ಮಾಡುವುದು ಮೋಕ್ಷ ಸಾಧನ. ಮೋಕ್ಷದಲ್ಲಿ ಆನಂದಾನುಭವ, ಅತಿಶಯಕ್ಕೆ ಸಾಧಕ, ಹರಿಪ್ರೀತಿಗೆ ಕಾರಣ ಎಂದು ತಿಳಿಸ್ಕೊಡ್ತಾರೆ.